ನಮಸ್ಕಾರ ಗುರು, ನೀ ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು, RCB ತಂಡ RR ಹೆಲ್ಮೆಟರ್ ಪಂದ್ಯ ಗೊತ್ತಿರ್ಬೋದು. 22ನೇ ತಾರೀಕು ಅಂತ ಹೇಳಬೇಕು. RCB ತಂಡ ಗೆಲ್ಲುತ್ತಾ ಅಥವಾ RR ತಂಡ ಗೆಲ್ಲುತ್ತಾ ಅಂತ ಕಾಣಿಸಿ ಕಮೆಂಟ್ ಮಾಡಿ ಗುರು. ಇದ್ರ ಬಗ್ಗೆ ಬಂದು ಸಂಜು ಸ್ಯಾಮ್ಸಂಗ್ ಅವರು ಮಾತಾಡಿದ್ರೆ ಅಂತ ಹೇಳಬೇಕು. ಏನಂತ ಮಾತಾಡಿದ್ರೆ ಸಂಜು ಸ್ಯಾಮ್ಸಂಗ್ ಅವರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಯಾರು ಕೂಡ ನಮ್ಮ RCB ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿದೆ ಅಂತ ಹೇಳಬೇಕು. ಆದರೆ RCB ತಂಡ ಆಗದಾಗಿದ್ದನ್ನ ಆಗ್ಸೈತೆ ಅಂತ ಹೇಳಬೇಕು. ಗುರು, ದಾಖಲೆ ಮಾಡ್ಕೊಂಡು RCB ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು. ಒಳ್ಳೆ ಜೋಶಿದ್ದಾರೆ ಅಂತ ಹೇಳಬೇಕು. ಸತತ 6 ಮ್ಯಾಚ್ ಆಗಿದೆ, ಅದು ಕೂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು. ಸೋತ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಸ್ಟ್ರಗಲ್ಲು, ಆಮೇಲೆ ನಂತರ ಎಲ್ಲ ಸಕ್ಸಸ್ ಅಂತ ಹೇಳಬೇಕು. ಆ ರೀತಿ RCB ತಂಡ ಆಡಿದೆ ಅಂತ ಹೇಳಬೇಕು. ಎಲ್ಲರೂ ಕೂಡ ಭಯ ಉಡ್ಸ್ಕೊಂಡಿದ್ದಾರೆ RCB ಟೀಮ್ ಕಂಡ್ರೆ ಅಂತ ಹೇಳಬೇಕು. ಈಗ ಸಂಜು ಸ್ಯಾಮ್ಸಂಗ್ ಅವರು ಅಂತ ಹೇಳಿದ್ರಪ್ಪ ಅಂತಂದ್ರೆ, ನಾವು ಈ ವರ್ಷ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ದು ಅಂತ ಹೇಳಬೇಕು. ಒಳ್ಳೆ ಟೀಮ್, ಒಳ್ಳೆ ಫಾರ್ಮಲ್ಲಿ ಕೂಡ ಇತ್ತು. ಆದರೆ ಈಗ ಇತ್ತೀಚೆಗೆ 4-5 ಪಂದ್ಯ ತಾತೋರು ಅಷ್ಟೊಂದು ಚೆನ್ನಾಗಿ ಆಟ ಆಡೋ ಸ್ಟ್ರಗಲ್ ಮಾಡ್ತಾಯಿದೆ ಅಂತ ಹೇಳಬೇಕು. ಮ್ಯಾಚ್ಗಳು ಕೂಡ ಗೆಲ್ತಾಯಿಲ್ಲ. ಆದರೆ RCB ತಂಡ ತುಂಬಾ ಬಲಿಷ್ಠವಾಗಿ ಕಾಣಿದೆ. ಸತತ 6 ಮ್ಯಾಚ್ ಕೂಡ ಗೆದ್ಕೊಂಡ್ಬಂದಿದ್ದಾರೆ ಪ್ಲೇ ಆಫಲ್ಲಿ. ಅವರು ಕೂಡ ಬಲಿಷ್ಠವಾಗಿ ಕಾಣಿದೆ ಅಂತ ಹೇಳಬೇಕು. ನಮ್ಗಿಂತ ಹೆಚ್ಚಾಗಿ ಬಲಿಷ್ಠವಾಗಿ ಕಂಡಿದೆ RCB ತಂಡ. ಅದು ಕೂಡ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ RCB ಆಟಗಾರ, ಎಲ್ಲ ಪ್ಲೇಯರ್ಸ್ಗಳು ಕೂಡ ಅಂತ ಹೇಳಬೇಕು. RCB ತಂಡ ನಾವು ಸೋಲಿಸಬೇಕು ಅಂತ ನಾವು ತುಂಬಾ ಬೆಳರ ಆಟ ಆಡಬೇಕು ಅಂತ ಹೇಳಬೇಕು. RCB ತಂಡ ತುಂಬಾ ಒಳ್ಳೆ ಫಾರ್ಮ್ ಇದ್ದಾರೆ. ಎಲ್ಲ ಪ್ಲೇಯರ್ಸ್ಗಳು ಕೂಡ ಬೌಲರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು. ನಾವು ಈ ವರ್ಷ ಅವ್ರ ಮೇಲೆ ಗೆದ್ದಿದ್ದು ಕೂಡ ಆಗ ನಮ್ಮ ತಂಡ ಚೆನ್ನಾಗಿ ಒಳ್ಳೆ ಫಾರ್ಮ್ ಇತ್ತು. ಆಗ RCB ತಂಡ ಕಳಪೆ ಆಟ ಆಡ್ತಾರೆ ಅಂತ ಹೇಳಬೇಕು. ಈಗ ಉಲ್ಟಾ ಆಗಿದೆ ಅಂತ ಹೇಳಬೇಕು, ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಅಂತ ಸಂಜು ಸ್ಯಾಮ್ಸಂಗ್ ಅವರು ಹೇಳಿದ್ರು ಅಂತ ಹೇಳಬೇಕು. ಗುರು, ಸಂಜು ಸ್ಯಾಮ್ಸಂಗ್ ಅವರು ಹೇಳಿರೋ ಬಗ್ಗೆ ನಿಮ್ಗನ್ಸ್ಕೊಂಡು ಕಮೆಂಟ್ ಮಾಡಿ ಗುರು. RCB ತಂಡ ಸೇಡ್ನು ಕೂಡ ತೀರಿಸ್ಕೋಬೇಕು ಅಂತ ಹೇಳಬೇಕು. ಯಾಕಂದರೆ 2022ರಲ್ಲಿ ಸೆಮಿಫೈನಲಲ್ಲಿ ಹೋಗಿ ಅವರ ವಿರುದ್ಧ ಸೋತಿದ್ದು ಅಂತ ಹೇಳಬೇಕು. ಅದು ಕೂಡ ಹೀನಾಮಾನಾಗಿ ಸೋತಿದ್ದು ಅಂತ ಹೇಳಬೇಕು. ಈಗ ಆ ಸೇಡನ್ನು ನಮ್ಮ RCB ತಂಡ ತೀರಿಸ್ಕೋಬೇಕು. ಈ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಂತ ಹೇಳ್ತೀನಿ ಗುರು. ತೀರಿಸ್ಕೊಳ್ತಾ RCB ತಂಡ ಇಲ್ವಾ ಅಂತ ಕಮೆಂಟ್ ಮಾಡಿ ಗುರು. ಯಾರು ಗೆಲ್ತಾರೆ ನಮ್ಮ ಎಲಿಮೆಂಟ್ ಒಂದಲ್ಲಿ RCB ತಂಡ ಹೆಲ್ಮೆಟ್ ಒಂದಲ್ಲಿ ಗೆಲ್ತು ಅಂತಾರೆ. KKR ಮತ್ತು SRH ಯಾರು ಆಡ್ತಾರೆ, ಅಲ್ಲಿ ಯಾರು ಸೋತಾರೆ ಅವ್ರ ಮೇಲೆ ಆಡಿ ಸೆಮಿಫೈನಲ್ ಹೋಗಿ ಅಂತಾರೆ ಫೈನಲ್ಗೆ ಹೋಗುತ್ತೆ RCB ತಂಡ ಅಂತ ಹೇಳಬೇಕು. 3 ಮ್ಯಾಚ್ ಆಡಬೇಕು RCB ಗುರು. ವಿರಾಟ್ ಕೊಹ್ಲಿ ಎಷ್ಟು ನೋಡಿತಾರೆ ಗುರು, 3 ಮ್ಯಾಚ್ ಆಡ್ರಿ ಅಂತ ಕಮೆಂಟ್ ಮಾಡಿ. ಜೈ RCB.